ಇದು ಶುಗರ್ ಯೂಸ್ ಮಾಡತ್ಮೇಲೆ ಹೆಂಗೆ ಅನ್ಸದಣ್ಣ ಸಕ್ರೆ ಶುಗರ್ ಲೆವೆಲ್ ಕಮ್ಮಿ ಅನ್ನಿಸ್ತಲ್ಲ ಯಾಕಂದ್ರೆ ಇದ್ರಾಗ ಗ್ಲೈಸಮಿಕ್ ಇಂಡೆಕ್ಸ್ ಐತಲ್ಲಣ್ಣ ಲೆಸ್ ದೆನ್ 55 ಇರುತ್ತೆ. ಸೊ ಇದು ಮತ್ತು ನಿನಗೆ ಸಕ್ರೆ ರೇಟ್ನು ಕಾಸ್ಟ್ಲಿ ಇದು. ಈ ನಾರ್ಮಲ್ ನೀ ಇಲ್ಲಿ ತೊಗೊಳಕ್ಕೆ ಹೋದ್ರೆ ಎಷ್ಟು ಅದ 40 ರೂಪಾಯಿಗೆ ಕೆ ಜಿ ಹಂಗದೇನು? ಇದು ಎಷ್ಟು ಅದ ಗೊತ್ತಾ? 295 ರೂಪಾಯಿ ಕೆ ಜಿ ಅದು. ಹಾಂ ಭಾರಿ ಕಮ್ಮಿ ಅದ. ಯಾಕಂದ್ರೆ ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇದ್ದಿದ್ದು. ಅದಕ್ಕೆ ಏನಂತ ಗೊತ್ತಣ್ಣ, ಶುಗರ್ ಸ್ಪೈಕ್ ಆಗ್ತದ, ಇನ್ಸುಲಿನ್ ಹೈ ಆಗ್ಬಿಡ್ತದೆ ನಿಮ್ಗೆ. ಹೌದು, ಬೆಸ್ಟ್ ಇದು. ತಗೋ ಬೈ ಅಣ್ಣ. ಹಾಂ ಇದು ತೊಗೊಳಕತ್ಮ ಒಟ್ಟು ಶುಗರ್ ಫುಲ್ ಬೆಸ್ಟ್ ಮಾಡ್ತಾನೆ ಕೆಲಸ. ಓ ಎಲ್ಲ ಹೋಗಲ್ಲ ಮನೆ ನೋಡೋಣ. ಮತ್ತ ಊಟ ಅದು ಕರೆಕ್ಟ್ ಮಾಡ್ತಾನೆ. ಏನೇನು? ಹೋಳಿಗೆ ಅದೇನು ಉಣಲ್ಲ. ಅನ್ನನೂ ಜಾಸ್ತಿ ಉಣಲ್ಲ. ಅನ್ನ ಕಮ್ಮಿ ಮಾಡ್ಬೇಕು, ಅದು ಮೇನ್ ಇಂಪಾರ್ಟೆಂಟ್. ಕಾಯಿಪಲ್ಯ ಜಾಸ್ತಿ ಉಣ್ತೇವಲ್ಲ ಕಾಯಿಪಲ್ಯನೇ ಮೇನ್ ಇಂಪಾರ್ಟೆಂಟ್ ನಿಮ್ಗೆ. ಅದು ಅಕಸ್ಮಾತ್ ನೀವು ರೈಸ್ ಉಣ್ತಿದ್ರು ಮುಂಚೆ ಒಂದು ಸ್ವಲ್ಪ ಕಾಯಿಪಲ್ಯ ರೈಸ್ ಉಂಡ್ರು ಏನಾಗುತ್ತೆ ಗೊತ್ತಾ, ಆಗಲ್ಲ ಗ್ಲೈಸಮಿಕ್ ಇಂಡೆಕ್ಸ್. ಹಾಯ್ ಎಲ್ಲರಿಗೂ ನಮಸ್ತೆ. ಸೊ ನೀವೇ ನೋಡಿದ್ರಲ್ಲ, ಸೊ ಇದು ಶುಗರು ಡಯಾಬಿಟಿಸ್ ಶುಗರ್ ಅಂತ. ಇದು ಲೋ ಗ್ಲೈಸಮಿಕ್ ಇಂಡೆಕ್ಸ್ ಫುಡ್ನಲ್ಲಿ ಬರುತ್ತಾ. ಯಾಕಂದ್ರೆ ಇದು ಒಂದು ನೆಕ್ಸ್ಟ್ ಜನರೇಷನ್ ಟೆಕ್ನಾಲಜಿ ಡೆವಲಪ್ಡ್ ಇತ್ತು. ಇದ್ರಾಗ ಇನ್ನೊಂದು ವಿಶೇಷ ಏನದಂದ್ರೆ, ಇದು ಈ ಸಕ್ರೆ ಏನು ನೀವು ನೋಡ್ಲತ್ತಿರಲ್ಲ, ಇದು ಮಾಡಿದ್ದು ಓನ್ಲಿ ಥ್ರೂ ಆಲ್ ಆಫ್ ನ್ಯಾಚುರಲ್ ಥಿಂಗ್ಸ್. ಎಲ್ಲ ಏನದ ನಮ್ಗೆ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರ್ತಾರೆ. ಸೊ ಇದು ಶುಗರ್ ಕೇನ್ ಬಿಟ್ಟು ಬೇರೆ ಇದರಿಂದ ಮಾಡಿರ್ತಾರೆ, ಅದಕ್ಕೆ ಇದು ಕಾಸ್ಟ್ಲಿ. ಸೊ ಈ ರೀತಿ ಶುಗರ್ ನೀವು ಇವಾಗಿಂದ ಬಳಸೋದ್ರಿಂದ ಶುಗರ್ನು ಕಮ್ಮಿ ಆಗುತ್ತೆ ಮತ್ತು ನಿಮ್ಗೆ ಶುಗರ್ ಸ್ಪೈಕ್ ಆಗಲ್ಲ. ನೋಡಿರಿ, ಇದು ಲೋ ಗ್ಲೈಸಮಿಕ್ ಲೆಸ್ ದೆನ್ 55 ಇರುತ್ತೆ. ಲೆಸ್ ದೆನ್ ಗ್ಲೈಸಮಿಕ್, ಇದರ ಗ್ಲೈಸಮಿಕ್ ಇಂಡೆಕ್ಸ್ ಲೆಸ್ ದೆನ್ 55. ನೀವು ಇದು ಎಲ್ಲ ಫುಡ್ಡಿಗೂ ನೀವು ಬಳಸ್ಬೋದು. ಇದು ಯಾವುದೇ ಫುಡ್ ಇರಲಿ. ಸೊ ಇದು ನನ್ನ ಮೆಡಿಕಲ್ನ ನಾನು ಮಾರ್ಲಕತ್ತು ಸುಮಾರು ಒಂದು 7 to 8 ಇಯರ್ಸ್ ಐತಿ. ತುಂಬ ಅಂದ್ರೆ ತುಂಬ ಕಸ್ಟಮರ್ಸ್ ಅರ. ಸೊ ಶುಗರ್ ಇರೋರು ಕಂಪಲ್ಸರಿ ತೋರಿ, ಶುಗರ್ ಬರಬಾರ್ದು, ನಾವು ಒಂದು ಸ್ವಲ್ಪ ಇವಾಗ ನಿಂತ ಕಂಟ್ರೋಲ್ ಮಾಡಬೇಕು ಅಂದ್ಕೊಂಡಿದ್ರು ನೀವು ತೊಗೋಬೋದು. ಯಾಕಂದ್ರೆ ಇದು ಇದ್ರಾಗೇನು ಆರ್ಟಿಫಿಷಿಯಲ್ ಇದು ಇಲ್ಲ, ಮತ್ತು ಇದು ರಿಫೈನ್ಡ್ ಅನ್ನೋಕ್ಕಿಂತ ಮೇಡ್ ಆಫ್ ಗುಡ್ ಸೋರ್ಸ್, ನ್ಯಾಚುರಲ್ ಸೋರ್ಸಿಂದನೇ ಮಾಡೋದ್ರಿಂದ ಬೆಸ್ಟ್ ಇರುತ್ತೆ. ನೋಡ್ರಿ, ಈಗ ಗ್ಲೈಸಮಿಕ್ಸ್ ಇಂಡೆಕ್ಸ್ ಅಂತ ಇಲ್ಲಿ ತೋರ್ಸಾರ ನೋಡ್ರಿ, ಗೊತ್ತಾಗುತ್ತಾ? ಸೊ ಇದು ಹೈ ಗ್ಲೈಸಮಿಕ್ ಇಂಡೆಕ್ಸ್, ಲೋ ಗ್ಲೈಸಮಿಕ್ ಇಂಡೆಕ್ಸ್ ಅಂತ ಒಂದು ಬರುತ್ತಾ. ನಾನು ನಿಮ್ಗೆ ಸಪ್ರೇಟಾಗಿ ಅದು ವಿಡಿಯೋನು ತಿಳಿಸ್ತೀನಿ. ಬೆಸ್ಟ್ ಇದು ಈ ರೀತಿ ಬಳಸೋದ್ರಿಂದ. ಶುಗರ್ ಇದ್ದವ್ರಿಗೆ ಇದೇ ಯೂಸ್ ಮಾಡಬೇಕು. ಡಯಾಬಿಟಿಸ್ ಅಂದರೆ ಭಾಳ ಬರ್ತಾವೆ ಇದ್ರಾಗ ಕಂಪ್ನಿಗಳು. ಅಂದರೆ ಡಯಾಬಿಟಿಸ್ ನಂಬಲ್ಲಿ ಭಾಳ ದಿನದಿಂದ ಮೇಂಟೈನ್ ಮಾಡೋದು. ಸೊ ಶುಗರ್ ಬರೋಕೆ ಒಂದು ಮೇನ್ ಇಂಪಾರ್ಟೆಂಟ್ ಕಾಸು ಹೈ ಗ್ಲೈಸಮಿಕ್ ಇಂಡೆಕ್ಸ್ ಇದ್ದಿದ್ದು ಫುಡ್ ತಿಂದ್ರೆ ನಮಗೆ ಶುಗರ್ ಬರುತ್ತೆ, ನಿಮ್ಗೆ ಗೊತ್ತಿರೋದು. ಸೊ ಇದು ಹೆಂಗೆ ನಾವು ಕಮ್ಮಿ ಮಾಡ್ಬೋದು ಅಂದ್ರೆ, ಯಾವ ರೀತಿ ಒಂದು ರೀತಿ ಕಮ್ಮಿ ಮಾಡ್ಬೋದು ಅಂದ್ರೆ, ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇದ್ದಿದ್ದು ಫುಡ್ನ ನಾವು ತಿಂತಾ ಹೋಗ್ಬೇಕು. ಅಕಸ್ಮಾತ್ ನಾವು ಈಗ ಒಂದು ಸ್ವಲ್ಪ ರೈಸ್ ತಿಂತೀವಂದ್ರೆ ಅದನ್ನ ಮುಂಚೆ ಏನದ ವೆಜಿಟೇಬಲ್ಸ್ ಜೊತೆ ಒಂದು ವೆಜಿಟೇಬಲ್ ತಿಂದು ನಾವು ರೈಸ್ ತಿಂದೇವಂದ್ರೆ ನಮ್ಮ ಶುಗರ್ ಸ್ಪೈಕ್ ಆಗಲ್ಲ, ಇನ್ಸುಲಿನ್ ಸ್ಪೈಕ್ ಆಗಲ್ಲ. ಸೊ ಈ ರೀತಿ ಒಂದಿಷ್ಟು ಸಿಸ್ಟಮೆಟಿಕ್ ರೂಲ್ಸ್ ಅವು, ಅದನ್ನ ನಾವು ಫಾಲೋ ಮಾಡ್ಬೇಕು, ಇಂಪಾರ್ಟೆಂಟ್. ಸೊ ಗೊತ್ತಾಯ್ತಲ್ಲ. ಸೊ ಈ ರೀತಿ ಇದು ನೀವು ಡಯಾಬಿಟಿಸ್ ಶುಗರ್ ಯಾರಿಗೆ ಬೇಕಂದ್ರೂ ತರಿಸ್ಕೊಂಡು ತಿನ್ರಿ. ಇದು ಬೆಸ್ಟ್. ಶುಗರ್ ಬಂದ ಮೇಲೆ ತಿನ್ಬೇಕಂತಿಲ್ಲ, ಈಗ ನಿಂತೆ ಫಾಲೋ ಮಾಡಿದ್ರು ಓಕೆ. ಕಾಸ್ಟ್ಲಿ ಅಫೋರ್ಡ್ ಮಾಡಿರಿ, ಮುಂದೆ ಶುಗರ್ಗಳಿಗೆ ಅಫೋರ್ಡ್ ಮಾಡೋಕ್ಕಿಂತ ಹೀಗೆ ಇದು ಇಂಥವು ಶುಗರ್ ಎಲ್ಲ ತಿಂದ್ರೆ ಬೆಸ್ಟ್. ಗುಡ್ ಫಾರ್ ಹೆಲ್ತ್.